ಓಂ ಹಂ ಹನುಮತೆ ನಮಃ. ಎಳ್ಳಿನ ಅಮಾವಾಸ್ಯೆ. ನಾವು 12 ಅಮಾವಾಸ್ಯೆಗಳು ವರ್ಷದಲ್ಲಿ ಬರ್ತಕ್ಕಂಥ 12 ಅಮಾವಾಸ್ಯೆಗಳಲ್ಲಿ ಹೆಚ್ಚು ಪಾವಿತ್ರತೆ, ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಎಳ್ಳಿನ ಅಮಾವಾಸ್ಯೆ. ಈ ರೀತಿ ಅಮಾವಾಸ್ಯೆ ಬಂದಿರತಕ್ಕಂಥ ಈ ಬಾರಿಯ ಅಮಾವಾಸ್ಯೆ ಬಹಳ ವಿಶೇಷವಾದ್ದು. ಗುರುವಾರ ಬಂದಿರತಕ್ಕಂಥದ್ದು 11ನೇ ತಾರೀಕು 1ನೇ ತಿಂಗಳು 2024 ಎಳ್ಳಿನ ಅಮಾವಾಸ್ಯೆ ಬಂದಿದೆ. ಉತ್ತರ ಕರ್ನಾಟಕದಲ್ಲಿ ಇದು ಮಹಾ ಹಬ್ಬ, ಪರ್ವ ಹಬ್ಬ. ಉತ್ತರ ಭಾರತ, ಉತ್ತರ ಕರ್ನಾಟಕ ದೇಶದ ಹಲವು ಕಡೆ ಬಹಳ ವಿಶೇಷವಾದ ಹಬ್ಬ ಅಂದರೆ ಇದು ಹಬ್ಬ. ಹಾಗೂ ದಕ್ಷಿಣಾಯನದಲ್ಲಿ ಇದು ಒಂದು ವಿಶೇಷವಾದ ಹಳ್ಳಿ ಹಬ್ಬ. ಈ ಹಬ್ಬದಲ್ಲಿ ಏನು ಪ್ರಾಶಸ್ತ್ಯ ಅಂತ ಹೇಳಿದ್ರೆ, ಇದು ಹೆಸರೇ ನೋಡಿ, ಎಳ್ಳಿನ ಹಬ್ಬ. ಇಲ್ಲಿ ರೈತಾಪಿ ವರ್ಗದವರು ಆಗ್ಬೋದು, ಹಾಗೆ ವ್ಯಾಪಾರಸ್ಥರಾಗ್ಬೋದು, ಪ್ರತಿಯೊಬ್ಬರೂ ಅಷ್ಟೇ ಎಳ್ಳಿನ ಹಬ್ಬ ಆಚರಣೆ ಮಾಡಿಕೊಂಡಾಗ ಶನಿದೋಷದಿಂದ ಮುಕ್ತರಾಗ್ತೀವಿ. ಎಳ್ಳು ಅಂತ ಹೇಳಿದ್ರೆ ಶನಿದೋಷದಿಂದ ಮುಕ್ತಿಯನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಒಂದು ಇದಾಗಿರುತ್ತೆ. ಅದರ ಜೊತೆಗೆ ಕೃಷ್ಣ ಪಕ್ಷದ ಇದು ಅಮಾವಾಸ್ಯೆ. ಈ ವರ್ಷದ ಈ ಅಮಾವಾಸ್ಯೆ ಕೂಡ ಕಡೆ ಅಮಾವಾಸ್ಯೆ ಆಗಿರುತ್ತೆ. ಅಮಾವಾಸ್ಯೆ ಅಂದ್ರೇ ನಮ್ಗೆ ಗೊತ್ತು, ಲಕ್ಷ್ಮಿಯ ಆರಾಧನೆ, ಆ ತಾಯಿನ ಹೋಲಿಸ್ಕೊಳ್ಳೋಕ್ಕೆ ಪರ್ವ ದಿನ ಕೂಡ ಇದಾಗಿರುತ್ತೆ. ಇನ್ನು ಎಳ್ಳಿನ ಅಮಾವಾಸ್ಯೆಯಲ್ಲಿ ಬಹುಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥದ್ದೇ ಮುಖ್ಯವಾದ ವಿಷಯ, ಸ್ನಾನಕ್ಕೆ ಪ್ರಾಶಸ್ತ್ಯ. ಆ ಸ್ನಾನದಿಂದ ದೇಹ ತೊಳ್ಕೊಳ್ಳೋದ್ರಿಂದ, ಆ ಸ್ನಾನದಲ್ಲಿ ಏನೇನು ವಸ್ತುಗಳನ್ನು ಹಾಕ್ಕೊಂಡಿದ್ದೆ ಆದರೆ ನಾವು ಇವತ್ತಿನ ದಿವಸ ಅರಿಶಿನ ಸ್ವಲ್ಪ ಹಾಕ್ಕೋಬೇಕು, ಎಳ್ಳನ್ನು, ಕಪ್ಪು ಎಳ್ಳನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಸಾಧ್ಯವಾದರೆ ಒಂದು ತೊಟ್ಟು ಹಾಲನ್ನು ಸ್ನಾನಕ್ಕೆ ಹಾಕ್ಕೊಳ್ಳೋದು. ಹಾಗೆಯೇ ಏಲಕ್ಕಿ ಆಗ್ಬೋದು, ಬಿಳಿಯ ಸಾಸಿವೆ ಆಗ್ಬೋದು, ಕಪ್ಪು ಜೀರಿಗೆ ಆಗ್ಬೋದು. ಇದನ್ನು ಹಾಕ್ಕೊಂಡು ಯಾರು ಸ್ನಾನ ಮಾಡ್ತಾರೋ ಈ ವರ್ಷದ ಶನಿಯ ದೋಷದಿಂದ, ಸಾಡೆ ಸಾತಿ ಇರ್ಬೋದು, ಅರ್ಧಾಷ್ಟಮ ಇರ್ಬೋದು, ಅಷ್ಟಮ ಇರ್ಬೋದು, ಇದರಿಂದ ಕೂಡ ಎಲ್ಲ ಮುಕ್ತರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಅದರಲ್ಲೂ ಕೂಡ ನಮ್ಮ ಬಂಧುಗಳಾಗಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಬಹುಮುಖ್ಯವಾಗಿ ಇಲ್ಲಿ ಈ ಹಬ್ಬವನ್ನು ಹೇಗೆ ಆಚರಣೆ ಮಾಡ್ತಾರೆ, ಮನೆಯಿಂದ ಹೊಲಗಳಿಗೆ ಹೋಗಿ ಹೊಲಗಳ ಪೂಜೆ ಮಾಡೋ ಮುಖೇನ ಎಳ್ಳು ಬೆಲ್ಲವನ್ನು ಹೊಲದಲ್ಲಿ ಹಾಕ್ತಕ್ಕಂಥದ್ದು, ಹೊಲಕ್ಕೆ ಸಿಂಪಡಿಸ್ತಕ್ಕಂಥದ್ದು. ಎಳ್ಳು ಬೆಲ್ಲವನ್ನು ಸಿಂಪಡಿಸಿದ್ದೆ ಆದರೆ ಆ ಒಂದು ಭೂಮಿ ತಾಯಿಗೆ ಪೂಜೆ ಮಾಡ್ತಕ್ಕಂಥದ್ದು. ಅದೇ ಒಂದು ಹವನ, ಅದೇ ಒಂದು ದಾನ, ಅದೇ ಒಂದು ಯಜ್ಞದೋಪಾದಿಯಲ್ಲಿ ಮಾಡಿ ಅಲ್ಲಿಯೇ ಭೋಜನವನ್ನು ಮಾಡಿ ಬರ್ತಕ್ಕಂಥ ಪದ್ಧತಿ ಕೂಡ ನಮ್ಮಲ್ಲಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಪಿತೃದೋಷಗಳಿಂದ ದೂರ ಆಗ್ತೀರಾ. ಅದರ ಜೊತೆಗೇನು ಅಂತ ಹೇಳಿದ್ರೆ, ಎಳ್ಳು ಬೆಲ್ಲವನ್ನು ನಾವು ಯಾವಾಗಲೂ ಈ ಒಂದು ಸಂದರ್ಭದಲ್ಲಿ ಸಾಮಾನ್ಯವಾಗಿ ಎಳ್ಳು ಹಚ್ಚಿದ ಸಜ್ಜೆ ಆಗ್ಬೋದು, ಜೋಳದ ರೊಟ್ಟಿ, ಬಜ್ಜಿಗಳನ್ನು, ಎಣ್ಣೆಕಾಯಿ, ಇಂತಹವುಗಳನ್ನೆಲ್ಲವನ್ನೂ ಕೂಡ ಸಾಮೂಹಿಕವಾಗಿ ಭುಜಿಸ್ತಕ್ಕಂಥದ್ದು. ಭೂಮಿ ತಾಯಿಯಲ್ಲಿ ಆ ಹೊಲದಲ್ಲಿ ಕುಳಿತು ಭುಜಿಸ್ತಕ್ಕಂಥದ್ದು. ಇದೆಲ್ಲ ಮಾಡೋಕ್ಕೆ ಹೋದಾಗ ಏನಂದರೆ ಆ ಭೂಮಿ ತಾಯಿ ಮೇಲೆ ಗಟ್ಟಿಯಾದ ನಂಬಿಕೆ ಬರುತ್ತೆ. ಸಕಾಲಕ್ಕೆ ಮಳೆಗಳಾಗ್ತವೆ, ನಮ್ಮ ಪುತ್ರ ಪೌತ್ರರು ಚೆನ್ನಾಗಿರ್ತಾರೆ, ಕುಟುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿರ್ತಕ್ಕಂಥ ಬಹಳ ಪರ್ವ ಹಬ್ಬ ಅಂತ ಹೇಳಿದ್ರೆ ಅದು ಎಳ್ಳಿನ ಅಮಾವಾಸ್ಯೆ ಕೂಡ ಆಗಿದೆ. ಈ ಎಳ್ಳಿನ ಅಮಾವಾಸ್ಯೆಯಿಂದ ಏನು ಆಚರಣೆ ಮಾಡ್ತೀವಿ, ಕರ್ಮಗಳಿಂದ ದೂರ ಆಗ್ತಕ್ಕಂಥ ಪರ್ವ ಹಬ್ಬವೇ ಎಳ್ಳಿನ ಅಮಾವಾಸ್ಯೆ. ಸರ್ವೇ ಜನ ಸುಖಿನೋ ಭವಂತು.